ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ಏನಪ್ಪ ಅಂತಂದರೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಸೆಕೆಂಡ್ ಓಡಿಯ ಬಗ್ಗೆ ನಾನೇನು ಮಾತಾಡೋಕ್ಕೆ ಹೋಗೋದಿಲ್ಲ. ಬಟ್ ಒಬ್ಬರ ಬಗ್ಗೆ ಮಾತಾಡಬೇಕು ಅಂತಂದರೆ ವಿರಾಟ್ ಕೊಹ್ಲಿ. ಅವರು ಇವತ್ತು ಡಕ್ಔಟ್. ಅಭಿಮಾನಿಗಳಿಗೆ ಒಂಥರ ಶಾಕಿಂಗ್ ನ್ಯೂಸ್ ಅನ್ಬೋದು. ಏನಕ್ಕೆ ಅಂತಂದರೆ ಅವರು 18 ವರ್ಷ ಕೆರಿಯರ್ನಲ್ಲಿ ಬ್ಯಾಕ್ ಟು ಬ್ಯಾಕು ಡಕ್ಕಾದವರೇ ಅಲ್ಲ. ಅದು ಒಂದು ಅವರು ಫೇವ್ರೆಟ್ ಗ್ರೌಂಡು. ಅವರೇ ಹೇಳಿರೋ ಪ್ರಕಾರ ಆ ಗ್ರೌಂಡ್ನಲ್ಲಿ ಆಡಿದ್ರೆ ನಾನು ಮನೆ ಅಂಗಳದಲ್ಲೇ ಆಡ್ತಾಯಿದ್ದೀನೇನೋ, ನಾನು ಇಂಡಿಯಾದಲ್ಲಿ ಆಡ್ತಾಯಿದ್ದೀನೇನೋ ಅನಿಸುತ್ತೆ. ಆ ಮಟ್ಟಿಗೆ ನನಗೆ ಕ್ರೌಡ್ ಸಪೋರ್ಟು ಚೇರಿಂಗ್ಗಳು ಸಿಗುತ್ತೆ ಅಂತ ಹೇಳಿದರು. ಸುಮಾರು 4 ತಿಂಗಳು ಅಂದರೆ 200+ ಡೇಸ್ ವೆಯ್ಟ್ ಮಾಡಿದ್ದೀವಿ ಕಿಂಗ್ ಬ್ಯಾಟ್ ಎತ್ತಿ ಗ್ರೌಂಡ್ ಒಳಗೆ ಕಾಲಿಡಲಿ ಅಂತ. ಅಭಿಮಾನಿಗಳಿಗೆ ಬೇಸರದ ಸಂಗತಿ. ಬಟ್ ಒಂದು ವಿಷಯ ಅಂತೂ ನಿಜ ಕಣ್ರಿ, ಕೋಟಿ ಅಭಿಮಾನಿಗಳು ಕಾಯ್ತಾ ಇರ್ತಾರೆ ಪಿಚ್ಚಿಗೆ ಬರಬೇಕು ಅಂತ ಕೊಹ್ಲಿ. ಬಟ್ ಒಂದು ವಿಷಯ ಏನು ಅಂತಂದರೆ, ಇನ್ನೂ ಒಂದು ಡಕ್ಔಟ್ ಆದರೂ ಪರವಾಗಿಲ್ಲ ಗುರು, ಇನ್ನೂ ಒಂದು ಡಕ್ಔಟ್ ಆದರೂ ಪರವಾಗಿಲ್ಲ. ಅಭಿಮಾನಿಗಳು ವೆಯ್ಟ್ ಮಾಡುತ್ತಾರೆ. ಆ ಅಗ್ರೆಷನ್ನು, ಆ ಫೀಲ್ಡಿಂಗ್ ಸ್ಟ್ರೆಂತು, ಆ ಬ್ಯಾಟಿಂಗ್ ಸ್ಟ್ರೆಂತು, ವಿರಾಟ್ ಕೊಹ್ಲಿ ಅಬ್ಬರ, ಇದಕ್ಕೋಸ್ಕರ ಅಭಿಮಾನಿಗಳು ವೆಯ್ಟ್ ಮಾಡೇ ಮಾಡ್ತಾರೆ. ಗೋಟ್ ದಿ ಕಿಂಗ್ ರಿಟರ್ನ್ ಬರಲೇಬೇಕು. ಬಟ್ ಏನು ಅಂತಂದರೆ ಬ್ಯಾಡ್ ನ್ಯೂಸ್ ಮಾತ್ರ ಅಭಿಮಾನಿಗಳು ಕಿವಿಗೆ ಬಿಡಬಾರ್ದು. ಏನಂತೀರ ಗುರು? ವಿದಾಯ ಹೇಳ್ತೀವಿ, ವಿರಾಟ್ ಕೊಹ್ಲಿದು ಮುಗೀತು, ಈ ವಿಷಯಗಳು ಕೇಳಿದಾಗ ಅಭಿಮಾನಿಗಳಿಗೆ ತಡ್ಕೊಳಕ್ಕಾಗೋದಿಲ್ಲ. ಇಷ್ಟೇ ಹೇಳೋದು ಗುರು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.